ನನಗಷ್ಟ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತೀರ. ಇನ್ಸ್ಟಾಗ್ರಾಮಲ್ಲಿ ಇವಾಗ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಆ ಒಂದು ವಿಡಿಯೋ. ಸೊ ಅದೇ ರೀತಿಯಿಂದ ಲಿರಿಕಲ್ ವಿಡಿಯೋನ ಯಾವ ರೀತಿ ನೀವು ಕೂಡ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು ಜಸ್ಟ್ ತುಂಬಾ ಸಿಂಪಲ್ ಆಗಿದೆ. ಸೊ ನಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬೋದು, ಆ ರೀತಿ ಒಂದು ಟೆಕ್ಸ್ಟ್ ಅನಿಮೇಷನ್ ಎಲ್ಲ ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ, ತುಂಬಾ ಟ್ರೆಂಡಿಂಗ್ನಲ್ಲಿದೆ ಓಕೆನಾ ಆ ಥರದ ವಿಡಿಯೋಗಳು. ಸೊ ನಾನು ಪೂರ್ತಿ ಪ್ರಿವ್ಯೂನ ನಾನು ನಿಮಗೆ ನೋಡ್ಬೇಕು ಅನಿಸ್ತದೆ, ನಿಮಗೆ ಪೂರ್ತಿ ಪ್ರಿವ್ಯೂ. ಸೊ ನಾನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಂದ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಆಮೇಲೆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡ್ತಾ ಓಕೆನಾ. ಫುಲ್ ಪ್ರಾಜೆಕ್ಟ್ ಇರುತ್ತೆ, ಅದಕ್ಕೆ ಪಾಸ್ವರ್ಡ್ನ ಹಾಕಿರ್ತೀನಿ. ವಿಡಿಯೋನ ನೋಡಿಬಿಟ್ಟು ಆಮೇಲೆ ಪಾಸ್ವರ್ಡ್ನ ನೋಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಓಕೆನಾ. ಸೊ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡೋಣ. ಫಸ್ಟು ಅಲೈಟ್ ಮೋಷನ್ ಓಪನ್ ಮಾಡಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋದು ಅಲೈಟ್ ಮೋಷನ್. ನಿಮಗೆ ಬೇಕು ಅಂದರೆ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಓಕೆನಾ. ಸೊ ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಓಕೆನಾ. ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋಟೋನ ಅಥವಾ ವಿಡಿಯೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಫಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 9:16 ರೇಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಇವಾಗ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ ಓಕೆನಾ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ಸೊ ನಿಮ್ಮ ಮುಂದೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಓಕೆನಾ. ಮತ್ತು ನೀವು ಇಲ್ಲಿ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಬರೆದು ನಿಮ್ಮ ಒಂದು ಫೋಟೋ ಇದ್ದರೆ ಫೋಟೋನ ಹಾಕ್ಕೊಳ್ಳಿ, ವಿಡಿಯೋ ಇದ್ದರೆ ವಿಡಿಯೋನ ಹಾಕ್ಕೊಳ್ಳಿ ಓಕೆನಾ. ಸೊ ಇವಾಗ ನಾನೇನು ಮಾಡ್ಕೊತೀನಿ, ಜಸ್ಟ್ ಈ ಒಂದು ಫೋಟೋನ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊತೀನಿ ಓಕೆನಾ. ನಿಮ್ಮ ಒಂದು ವಿಡಿಯೋ ಇತ್ತಂದರೆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ, ಫೋಟೋ ಇತ್ತಂದರೆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ ಓಕೆನಾ. ಜಸ್ಟ್ ಈ ಒಂದು ಫೋಟೋನ ಇವಾಗ ನಾನು ಇವಾಗ ರೊಟೇಟ್ ಮಾಡ್ಕೊತೀನಿ ಓಕೆನಾ. ಈ ಕಡೆ ಬಂದುಬಿಟ್ಟು ಸೊ ಇವಾಗ ಇಷ್ಟು ರೊಟೇಟ್ ಮಾಡ್ಕೊತೀನಿ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ 90 ಡಿಗ್ರಿವರೆಗೂ ಈ ಒಂದು ಫೋಟೋನ ನಾನು ರೊಟೇಟ್ ಮಾಡ್ಕೊತೀನಿ ಓಕೆ. ಸೊ ಇಷ್ಟು ರೊಟೇಟ್ ಮಾಡ್ಕೊಂಡಿದ್ದೀನಿ ಓಕೆನಾ. ಸೊ ಒಂದು ನಿಮಿಷ. ಓಕೆ, ಇವಾಗ ರೊಟೇಟ್ ಮಾಡ್ಕೊಂಡು ಏನಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ ಓಕೆನಾ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಎಲ್ಲ ಕೊಡ್ತಾಯಿದ್ದೀನಿ. ಸೊ ಈ ರೀತಿ ನಿಮಗೆ ಬರುತ್ತೆ ಓಕೆನಾ. ಸೊ ನೆಕ್ಸ್ಟ್ ಈ ಒಂದು ಸಾಂಗ್, ಈ ಫೋಟೋ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಅದನ್ನು ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಓಕೆನಾ. ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಬ್ಯಾಕ್ ಬರಬೇಕಾಗತ್ತೆ ಓಕೆನಾ. ಸೊ ಬ್ಯಾಕ್ ಬಂದು ನಾನು ಫುಲ್ ಪ್ರಾಜೆಕ್ಟ್ ಏನು ಕೊಟ್ಟಿರ್ತೀನಿ ನಾವು ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಫುಲ್ ಪ್ರಾಜೆಕ್ಟ್ನ ನಾನು ಇವಾಗ ಓಪನ್ ಮಾಡ್ಕೊತೀನಿ ಓಕೆ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡ್ತಾ ಇರ್ಬೋದು ಓಕೆನಾ. ಸೊ ಇಲ್ಲಿ ನಾನು ಫೋಟೋನ ಇಂಪೋರ್ಟ್ ಮಾಡಿದ್ದೀನಿ ಓಕೆನಾ. ಸೊ ಮೊಬೈಲ್ ಹ್ಯಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಫೋಟೋನ ಇಂಪೋರ್ಟ್ ಮಾಡಿದ್ದೀನಿ, ನೀವು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ಓಕೆನಾ. ಇವಾಗ ನೀವು ಇಲ್ಲೇನು ಮಾಡ್ಕೊಬೇಕಂದ್ರೆ ಜಸ್ಟ್ ಇವಾಗ ಈ ಕಡೆ ಬರಬೇಕಾಗತ್ತೆ ಓಕೆ. ಸೊ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಟೆಕ್ಸ್ಟ್ ಅನಿಮೇಷನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಏನೂ ಇಲ್ಲ ಓಕೆ. ಜಸ್ಟ್ ಇದು ಟೆಕ್ಸ್ಟ್ ಅನಿಮೇಷನ್ ಕಾಪಿ ಮಾಡಿಕೊಂಡು ಅಲ್ಲಿ ಹೋಗಿ ನಿಮ್ಮ ಒಂದು ವಿಡಿಯೋಗೆ ಪೇಸ್ಟ್ ಮಾಡಿದ್ರೆ ಈ ರೀತಿ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಎಫೆಕ್ಟ್ನ ಹಾಕಬೇಕಾಗತ್ತೆ ಓಕೆ. ಜಸ್ಟ್ ಇವಾಗ ನಾನು ಏನು ಮಾಡ್ಕೊಂಡ್ರೆ ನೀವು ಟೆಕ್ಸ್ಟ್ನ ಕಾಪಿ ಮಾಡ್ಕೊತೀರ ಓಕೆ. ಒಂದು ಟೆಕ್ಸ್ಟ್ ಅನಿಮೇಷನ್ ಏನಿದೆಯಲ್ಲ ಜಸ್ಟ್ ಇದನ್ನು ಈ ಕಡೆ ಬಂದುಬಿಟ್ಟು ಇದನ್ನು ಕಾಪಿ ಮಾಡ್ಕೊತಾರೆ ಓಕೆ. ಟೆಕ್ಸ್ಟ್ ಅನಿಮೇಷನ್ ಕಾಪಿ ಮಾಡ್ಕೊತಾ ಇದ್ದೀನಿ ಓಕೆ. ಟೆಕ್ಸ್ಟ್ ಅನಿಮೇಷನ್ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಇವಾಗ ಒಂದು ಹಳೆ ಪ್ರಾಜೆಕ್ಟ್ ಏನಿದೆಯಲ್ಲ ಓಕೆ, ನಾನೇನು ಕ್ರಿಯೇಟ್ ಮಾಡಿದ್ದೇನೆ ಹೊಸ ಪ್ರಾಜೆಕ್ಟು ಅದ್ರ ಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ಬಂದುಬಿಟ್ಟು ಇದನ್ನು ಪೇಸ್ಟ್ ಮಾಡ್ತೀನಿ ಓಕೆನಾ. ಸೊ ಇದರಲ್ಲಿ ನೀವು ನಾನು ಹೇಗೆ ಮಾಡಿದನೋ ಹಾಗೆ ಮಾಡ್ಕೋಬೇಕಂತ ಏನಿಲ್ಲ ಓಕೆ. ನೆಕ್ಸ್ಟ್ ನಿಮ್ಮ ಒಂದು ಸಾಂಗ್ ಏನಿರುತ್ತೋ ಆ ಒಂದು ಸಾಂಗ್ ತಕ್ಕಾಗೆ ಇದನ್ನು ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಳಿ ಓಕೆ. ನಿಮಗೆ ಚೇಂಜ್ ಮಾಡ್ಕೊಳ್ಳೋದಂತೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಓಕೆ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಓಕೆ. ಜಸ್ಟ್ ಈ ಒಂದು ಲಿರಿಕ್ಸ್ನೂ ಕೂಡ ಇಲ್ಲಿ ತನಕ ತೊಗೊತೀನಿ. ಸೊ ನೋಡ್ತಾ ಈ ರೀತಿ ನಾನು ಲಿರಿಕ್ಸ್ನ ಕಾಪಿ ಮಾಡ್ಕೊಂಡಿದ್ದೆನಲ್ಲ, ಸೊ ಈ ರೀತಿ ಜಸ್ಟ್ ನೀವು ಪೇಸ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಸಾಂಗ್ ತಕ್ಕಾಗಿ ನೀವು ಇದನ್ನು ಇಲ್ಲಿ ಚೇಂಜ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಇದಾದ ತಕ್ಷಣ ಮತ್ತೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ತಿರುಗಿ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಆಮೇಲೆ ಈ ರೀತಿ ನಮಗೆ ಇಲ್ಲಿ ಓಪನ್ ಆಗೋ ರೀತಿ ಒಂದು ಎಫೆಕ್ಟ್ ಬರುತ್ತಲ್ವ. ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ 2 ಶೇಪ್ನ ಕೊಟ್ಟಿರ್ತೀನಿ, 2 ಶೇಪ್ನ ಕಾಪಿ ಮಾಡ್ಕೊಬೇಕಾಗತ್ತೆ. 2 ಶೇಪ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಿಗೆ ಬಂದುಬಿಟ್ಟು ಇದನ್ನು ಪೇಸ್ಟ್ ಕೊಡಬೇಕಾಗತ್ತೆ. ಪೇಸ್ಟ್ ಕೊಟ್ಟರೆ ನಮಗೆ ಇಲ್ಲಿ ಓಪನ್ ಆಗೋ ರೀತಿ ಬರುತ್ತೆ. ಆಮೇಲೆ ಈ ರೀತಿ ನಿಮಗೆ ಟೆಕ್ಸ್ಟ್ ಅನಿಮೇಷನ್ ವಿಡಿಯೋ ಕ್ರಿಯೇಟ್ ಆಗುತ್ತೆ ಓಕೆನಾ. ಇಲ್ಲಿ ವಿಡಿಯೋ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋ ಎಲ್ಲ ಫೋಟೋ ಹಾಕೊಂಡು ಮಾಡ್ತೀರಿ ಅಂದರೆ ಫೋಟೋನ ಕೂಡ ಹಾಕ್ಕೊಂಡು ಈ ರೀತಿ ವಿಡಿಯೋನ ಮಾಡ್ಕೊಬೋದು. ಆಮೇಲೆ ಇದಕ್ಕೆ ನೆಕ್ಸ್ಟ್ ಒಂದು ವಿಡಿಯೋಗೆ ಒಂದು ಗ್ಲೋ ಎಫೆಕ್ಟ್ನ ಕೊಟ್ಟರೆ ನಿಮಗೆ ಒಂದು ಗ್ಲೋಯಿಂಗ್ ಎಫೆಕ್ಟಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆನಾ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ವಿಡಿಯೋಸ್ ಜೊತೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.